ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಹೌದು, ಡ್ಯಾಂಡ್ರಫ್ ಸಮಸ್ಯೆಯಿಂದ ಮನೆಯಲ್ಲಿ ಹೇಗೆ ನಾವು ಮುಕ್ತಿ ಪಡಿಬೋದು, ಡ್ಯಾಂಡ್ರಫ್ ಸಮಸ್ಯೆನ ಹೋಮ್ ರೆಮಿಡೀಸಿಂದ ಹೇಗೆ ಕ್ಲಿಯರ್ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. ಡ್ಯಾಂಡ್ರಫ್ ಸಮಸ್ಯೆ ಇವಾಗ ತುಂಬ ಜನಕ್ಕೆ ಕಾಡುವಂಥದ್ದು. ಡ್ಯಾಂಡ್ರಫ್ ಸಮಸ್ಯೆ ತುಂಬ ಜನಕ್ಕೆ ಕಾಡುವಂಥದ್ದು. ಡ್ಯಾಂಡ್ರಫ್ ಇಂದ ಅಲರ್ಜಿ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಇರಿಟೇಷನ್ಸ್ ಆಗುತ್ತೆ. ತುಂಬ ಪ್ರಾಬ್ಲಮ್ಸ್ನ ನಾವು ಡ್ಯಾಂಡ್ರಫ್ ಇಂದ ಅನುಭವಿಸ್ತಿರ್ತೀವಿ. ಮತ್ತೆ ನಾನಾ ಶಾಂಪೂಗಳನ್ನ ಮತ್ತೆ ನಾನಾ ಪ್ರಾಡಕ್ಟ್ಸ್ಗಳನ್ನ ಡ್ಯಾಂಡ್ರಫ್ ಕ್ಲಿಯರ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀವಿ. ಬಟ್ ಪ್ರಯೋಜನ ಇರಲ್ಲ. ಇನ್ನೂ ಸ್ಕಾಲ್ಪ್ ಡ್ರೈ ಆಗಿ ಇನ್ನೂ ಡ್ಯಾಂಡ್ರಫ್ ಜಾಸ್ತಿ ಆಗ್ತಿರುತ್ತೆ. ಅಂಥ ಪ್ರಾಬ್ಲಮ್ಗೆ ಇವತ್ತು ನಾನು ನಿಮಗೆ ಒಂದು ಸೊಲ್ಯೂಷನ್ನ ಕೊಡ್ತಾ ಇದ್ದೀನಿ. ಇದನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಡ್ಯಾಂಡ್ರಫ್ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ, ಶೈನಿ ಆಗುತ್ತೆ, ಸಿಲ್ಕಿ ಆಗುತ್ತೆ. ಫ್ರೆಂಡ್ಸ್, ಯಾವುದೋ ಹೋಮ್ ರೆಮಿಡಿ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅದರಲ್ಲಿ 3 ಆಪ್ಷನ್ ಬರುತ್ತೆ. ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ಸ್ ಮಾಡಿ ತಿಳಿಸಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಡ್ಯಾಂಡ್ರಫ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದೆ. ಏನೆಲ್ಲ ಅಂದರೆ ಜಾಸ್ತಿ ಯೂಸ್ ಮಾಡಿಲ್ಲ, ಜಸ್ಟ್ 2 ಇಂಗ್ರೀಡಿಯೆಂಟ್ಸಿಂದ ಈ ಡ್ಯಾಂಡ್ರಫ್ ಇಂದ ನಾವು ಮುಕ್ತಿನ ಪಡಿಬೋದು. ಯಾವುದೋ ಆ 2 ಇಂಗ್ರೀಡಿಯೆಂಟು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು, ಹೇಗೆ ಆ ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಈ ಡ್ಯಾಂಡ್ರಫ್ನ ಕ್ಲಿಯರ್ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ತೊಗೊಳ್ತಾ ಇರೋದೇನಪ್ಪ ಅಂದರೆ ನಿಂಬೆಹಣ್ಣು. ಈ ನಿಂಬೆಹಣ್ಣು ನಮ್ಮ ಡ್ಯಾಂಡ್ರಫ್ ಕ್ಲಿಯರ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ. ಮತ್ತು ಇದಕ್ಕೆ ನಾನು ಇನ್ನೊಂದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕೋಕೋನಟ್ ಆಯಿಲು. ಇದಕ್ಕೆ 3 ಟೇಬಲ್ ಸ್ಪೂನ್, ಅರ್ಧ ನಿಂಬೆಹಣ್ಣಿಗೆ 3 ಟೇಬಲ್ ಸ್ಪೂನ್ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆರಡು ಅಷ್ಟೇ ಬೇಕಾಗಿರೋದು ನಮಗೆ. ಇದೆರಡೇ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನಾವು ಡ್ಯಾಂಡ್ರಫ್ನ ಕ್ಲಿಯರ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಈ ಆಯಿಲ್ಗೆ ಕಾಟನನ್ನು ಡಿಪ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಕಾಟನಿಂದ ನಾವು ಈ ಆಯಿಲ್ನ ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ ಆಯಿಲು ಸ್ಪ್ರೆಡ್ ಆಗುತ್ತೆ. ನಮಗೆ ಬೇಗ ಡ್ಯಾಂಡ್ರಫ್ ಕ್ಲಿಯರ್ ಆಗೋದಕ್ಕೆ ಸಹಾಯ ಕೂಡ ಆಗುತ್ತೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಇಲ್ಲಿ ಒಂದು ಆಯಿಲ್ನ ತೊಗೊಂಡಿದ್ದೀನಿ. ಈ ಆಯಿಲು ನಮ್ಮ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ. ನಾನು ಈ ಮುಂಚೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಹರ್ಬಲ್ ಹೇರ್ ಆಯಿಲ್ ಮನೇಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು, ಏರ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋದಕ್ಕೆ ಅಂತ. ಆ ಆಯಿಲ್ನ ನಾನು ಈಗ ಅಪ್ಲೈ ಮಾಡ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಡ್ಯಾಂಡ್ರಫ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅಂತ ತೋರಿಸ್ತಿರೋ ಲೆಮನ್ ಮತ್ತು ಕೋಕೋನಟ್ ಮಿಕ್ಸ್ ಆಗಿರೋ ಆಯಿಲ್ನ ನಾವು ನಮ್ಮ ಕೂದಲಿನ ಬುಡಕ್ಕೆ ಅಂದರೆ ಸ್ಕಾಲ್ಫಿಗೆ ಮಾತ್ರ ಅಪ್ಲೈ ಮಾಡ್ಕೋಬೇಕು. ಈ ಆಯಿಲ್ನ ನಾನು ಇವಾಗ ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡು ನಂತರ ಆ ಆಯಿಲ್ನ ಸ್ಕಾಲ್ಫಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇವಾಗ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಆಯಿಲು ನಾನು ಹೇಳಿದೆ ಆಗಲೇ ಮುಂಚೆನೇ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಹೇರ್ ಗ್ರೋತಿಗೆ ಅಂತ ತೋರಿಸಿದ್ದೆ ಅಂತ. ಈ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಹೇರ್ ಆಯಿಲು. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಇವಾಗ ಐ ಕಾರ್ಡ್ ಹಾಕ್ತೀನಿ, ನೀವು ನೋಡ್ಬೋದು. ಈ ಆಯಿಲ್ನ ಅಪ್ಲೈ ಮಾಡಿಕೊಂಡ್ರೆ ಕೂದಲು ಸಿಲ್ಕಿ ಆಗುತ್ತೆ, ಶೈನಿ ಆಗುತ್ತೆ, ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇರ್ ಫಾಲ್ ಅಂತೂ ಖಂಡಿತ ಕಡಿಮೆ ಆಗುತ್ತೆ. ತುಂಬಾ ಒಳ್ಳೆ ಹೇರ್ ಆಯಿಲು. ಬ್ಲ್ಯಾಕ್ ಅಂದರೆ ವೈಟ್ ಹೇರ್ಸ್ ಬರ್ತಿರುತ್ತಲ್ಲ, ಅಂಥದ್ದು ಕೂಡ ಕಡಿಮೆ ಆಗಿ ನಮ್ಮ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ಶುರು ಆಗುತ್ತೆ. ತುಂಬಾ ಒಳ್ಳೆ ಹೇರ್ ಆಯಿಲು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ನೀವೇ ಆ ಹೇರ್ ಆಯಿಲ್ನ ಟ್ರೈ ಮಾಡ್ತೀರಾ. ತುಂಬಾ ಒಳ್ಳೆ ಹೇರ್ ಆಯಿಲ್ ಅದು. ಫ್ರೆಂಡ್ಸ್, ಡ್ಯಾಂಡ್ರಫ್ ಸಮಸ್ಯೆಯಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನೇನು ಅಂದರೆ ಕೂದಲು ಉದುರೋಕ್ಕೆ ಶುರುವಾಗುತ್ತೆ, ಇಚಿಂಗ್ ಆಗುತ್ತೆ, ತುಂಬ ಪ್ರಾಬ್ಲಮ್ಸ್, ಇರಿಟೇಷನ್ ಆಗುತ್ತೆ, ರ್ಯಾಷಸ್ ಕೂಡ ಆಗುತ್ತೆ. ಡ್ಯಾಂಡ್ರಫ್ ಬರೋದಕ್ಕೆ ತುಂಬಾ ಕಾರಣ ಇದೆ. ಸರಿಯಾಗಿ ಹೇರ್ ಕೇರ್ ಮಾಡದೇ ಇರೋದು, ಅಥವಾ ಡ್ರೈ ಸ್ಕಾಲ್ಫ್ ಇದ್ದರೆ ಅದಕ್ಕೂ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ತುಂಬಾ ರೀಸನ್ಸಿಂದ ಡ್ಯಾಂಡ್ರಫ್ ಸಮಸ್ಯೆ ಕಾಡುತ್ತೆ. ಆದರೆ ನಾವು ಕೆಲವೊಂದು ಸಲ ಏನು ತಪ್ಪು ಮಾಡ್ತೀವಿ ಅಂದರೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ದೆ ಸ್ನಾನ ಮಾಡ್ತೀವಿ, ತಲೆ ಸ್ನಾನ ಮಾಡ್ತೀವಿ. ಅದರಿಂದ ಕೂಡ ಇನ್ನೂ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಡ್ಯಾಂಡ್ರಫ್ ಇಲ್ಲದೆ ಇದ್ದರೂ ಡ್ಯಾಂಡ್ರಫ್ ಶುರು ಆಗುತ್ತೆ. ಅದರಿಂದ ನಾವು ಯಾವಾಗಲೇ ತಲೆ ಸ್ನಾನ ಮಾಡಬೇಕಾದ್ರೂ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡಿದ್ರೆ ನಮಗೆ ಡ್ಯಾಂಡ್ರಫ್ ಆಗೋದಿಲ್ಲ. ಅದು ನಮ್ಮ ಸ್ಕಾಲ್ಫನ್ನ ಮಾಯಿಶ್ಚರೈಸ್ ಮಾಡುತ್ತೆ. ನಾವು ಅಪ್ಲೈ ಮಾಡ್ಕೊಳ್ಳೋ ಆಯಿಲು ನಮ್ಮ ಸ್ಕಾಲ್ಫನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಅದರಿಂದ ನಮಗೆ ಡ್ಯಾಂಡ್ರಫ್ ಸಮಸ್ಯೆ ಬರೋದಿಲ್ಲ. ಫ್ರೆಂಡ್ಸ್, ಇವಾಗ ನಾನು ನನ್ನ ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡಾಗಿದೆ. ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಡ್ಯಾಂಡ್ರಫ್ಗೆ ರೆಡಿ ಮಾಡ್ಕೊಂಡಿರೋ ಅಂಥ ಆಯಿಲ್ನ ನಾನು ಸ್ಕಾಲ್ಫಿಗೆ ಇವಾಗ ಅಪ್ಲೈ ಮಾಡ್ಕೋಬೇಕು.
ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಕಾಟನ್ ತೊಗೊಂಡಿದ್ದೀನಿ. ಕಾಟನಲ್ಲಿ ಡಿಪ್ ಮಾಡಿಕೊಂಡು ನಾವು ಸ್ಕಾಲ್ಫಿಗೆ ಹಾಕಿ ಸ್ವಲ್ಪ ಪ್ರೆಸರ್ ಕೊಟ್ಟು ಈ ರೀತಿ ಉಜ್ಜಬೇಕು. ಈ ರೀತಿ ಮಾಡೋದ್ರಿಂದ ಏನಾದರೂ ತುಂಬ ಸ್ಟಿಕ್ಕಿಯಾಗಿ ಅಂಟ್ಕೊಂಡಿರೋ ಅಂಥ ಡ್ಯಾಂಡ್ರಫ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದರಿಂದ ಈ ರೀತಿ ಮಾಡಬೇಕು. ನಮ್ಮ ಸ್ಕಾಲ್ಫಿಗೆ ಮಸಾಜ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ತುಂಬ ಬೇಗ ಕ್ಲಿಯರ್ ಆಗುತ್ತೆ. ಒಂದೇ ವಾಶಲ್ಲಿ ನಾವು ಈ ಡ್ಯಾಂಡ್ರಫ್ನ ಕ್ಲಿಯರ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ. ಈ ರೀತಿ ನಾವು ಕೂದಲಿನ ಬುಡಕ್ಕೆ ಹತ್ತಿಯ ಸಹಾಯದಿಂದ ಈ ರೀತಿ ನಾವು ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಲೆಮನನ್ನು ನಾವು ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ಅಥವಾ ಸ್ಕಾಲ್ಪಿಗೆ ಅಪ್ಲೈ ಮಾಡಿಕೊಂಡ್ರೆ ಡ್ರೈ ಆಗಲ್ವಾ ಅಂತ. ಹೌದು, ಖಂಡಿತ ಡ್ರೈ ಆಗುತ್ತೆ. ಆದರೆ ಬರೀ ಲೆಮನ್ ಹಾಕ್ಕೊಂಡ್ರೆ ಮಾತ್ರ ಡ್ರೈ ಆಗುತ್ತೆ. ನಾವು ಲೆಮನ್ ಜೊತೆ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಖಂಡಿತ ಡ್ರೈ ಆಗಲ್ಲ. ಅದು ನಮ್ಮ ಡ್ಯಾಂಡ್ರಫ್ ಕ್ಲಿಯರ್ಗೆ ಸಹಾಯ ಮಾಡುತ್ತೆ. ಕೋಕೋನಟ್ ಆಯಿಲ್ ಏನಿದೆ ಅದು ನಮ್ಮ ಸ್ಕಾಲ್ಫನ್ನ ಮಾಯಿಶ್ಚರೈಸ್ ಮಾಡೋದ್ರಿಂದ, ಲೆಮನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಬರೀ ಲೆಮನ್ನ ಮಾತ್ರ ಅಪ್ಲೈ ಮಾಡ್ಕೋತೀವಿ ಅಂದರೆ ಆವಾಗ ಡ್ರೈ ಆಗುತ್ತೆ, ಇನ್ನೂ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಬಟ್ ನಾವಿಲ್ಲಿ ಕೋಕೋನಟ್ ಆಯಿಲ್ನ ಜೊತೆಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ. ಲೆಮನ್ನಲ್ಲಿರೋ ಸಿಟ್ರಿಕ್ ಆಮ್ಲ ಏನಿದೆ ಅದು ಡ್ಯಾಂಡ್ರಫ್ನ ಕ್ಲಿಯರ್ ಮಾಡುತ್ತೆ. ಮತ್ತು ಸ್ಕಾಲ್ಫಲ್ಲಿ ಏನಾದರೂ ಈ ರೀತಿ ಡ್ಯಾಂಡ್ರಫಿಂದ ಏನಾದರೂ ಇರಿಟೇಷನ್ಸ್ ಆಗಿದರೆ, ಅದರಿಂದ ಗಾಯಗಳಾಗಿದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ನಿಮಗೆ ತುಂಬ ಡ್ಯಾಂಡ್ರಫ್ ಇದೆ ಅಂದರೆ ಇದನ್ನು ವಾರದಲ್ಲಿ ನೀವು 2 ದಿನ ಯೂಸ್ ಮಾಡಿ. ಸ್ವಲ್ಪ ಕಡಿಮೆ ಇದೆ ಅಂದರೆ ವಾರದಲ್ಲಿ 1 ದಿನ ಯೂಸ್ ಮಾಡಿ. ನಿಮಗೆ ಮೊದಲನೇ ಸಲನೇ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ನಾವು ತಲೆ ಸ್ನಾನ ಮಾಡ್ಕೋಬೇಕು. ತಲೆ ಸ್ನಾನ ಮಾಡುವಾಗ ಶ್ಯಾಂಪೂನ ಯೂಸ್ ಮಾಡಬಹುದು. ಈ ರೀತಿ ಅಪ್ಲೈ ಮಾಡಾದ್ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಸಾಜ್ ಮಾಡಿ ಆದಮೇಲೆ ಕೂದಲನ್ನು ಚೆನ್ನಾಗಿ ಬಾಚಿ ಕಟ್ಕೊಂಡು ನಂತರ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಯಾವಾಗಲೇ ಆದರೂ ತಲೆ ಸ್ನಾನ ಮಾಡಬೇಕಾದ್ರೆ ಆಯಿಲ್ ಅಪ್ಲೈ ಮಾಡೋದನ್ನು ಮಿಸ್ ಮಾಡಬೇಡಿ. ಅದರಿಂದ ನಮ್ಮ ಕೂದಲು ಉದುರುತ್ತೆ ಮತ್ತು ಡ್ಯಾಂಡ್ರಫು ಕೂಡ ಜಾಸ್ತಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿರುವಂಥ ಒಂದು ಮನೆಮದ್ದು ಅಂತ. ಲೆಮನ್ನು ಮತ್ತು ಕೋಕೋನಟ್ ಆಯಿಲು ಮನೇಲಿ ಇದ್ದೇ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಡ್ಯಾಂಡ್ರಫ್ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬೋದು. ಡ್ಯಾಂಡ್ರಫ್ನ ಇಲ್ಲದೆ ಇರೋ ಥರ ಮಾಡ್ಕೋಬೋದು. ನಮ್ಮ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಅದರಿಂದ ನನಗೆ ನಿಮ್ಮ ಸಪೋರ್ಟ್ ಸಿಕ್ತಾಗುತ್ತೆ. ಮತ್ತು ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ.